ಹಚ್ಚ ಹಸಿರಿನಿಂದ ಮೈದುಂಬಿರ್ತಕ್ಕಂಥ ಒಂದು ಪ್ರದೇಶ. ಸದಾ ಇಲ್ಲಿಯ ಜನ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಇಡೀ ದೇಶಕ್ಕೆ ಅನ್ನವನ್ನು ನೀಡುವಂತಹ ಒಂದು ಕಾಯಕದಲ್ಲಿ ತೊಡಗಿರುವಂತಹ ಪ್ರದೇಶ. 7 ಹೆಡೆ ನಾಗಪ್ಪನ ಆಶೀರ್ವಾದ, ಮತ್ತೊಂದು ಕಡೆ ಹಲವಾರು ದೇವಾನುದೇವತೆಗಳು ನೆಲೆಸಿರುವಂತಹ ತಾಣ ಬೊಕ್ಕಸಾಗರ ಗ್ರಾಮದಲ್ಲಿ ನಾವಿವತ್ತು ಬಂದಿದ್ದೇವೆ. ನಾವು ಬಂದಿರತಕ್ಕಂಥ ಈ ಬೊಕ್ಕಸಾಗರ ಗ್ರಾಮದಲ್ಲಿ ಅನೇಕ ಮುಖಂಡರುಗಳು, ಜನಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮ್ಮ ಶೀರ್ಷಿಕೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್. ಇದು ಸಿದ್ಧಾರ್ಥ್ ಸಿಂಗ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಆನಂದ್ ಸಿಂಗ್ ಆರ್ಮಿ ಅನ್ನುವಂತಹ ತಂಡ ಮಾಡಿರ್ತಕ್ಕಂಥ ಒಂದು ವಿನೂತನ ಪ್ರಯೋಗ, ವಿನೂತನ ಕಾರ್ಯಕ್ರಮ. ಈ ಒಂದು ಜರ್ನಿ ಏನಿದೆ, ಈ ಒಂದು ತಂಡ ಏನಿದೆ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಸಂಚರಿಸಿ ಇವತ್ತು ಬೊಕ್ಕಸಾಗರ ಗ್ರಾಮಕ್ಕೆ ಬಂದಿದ್ದೀವಿ. ಬೊಕ್ಕಸಾಗರದ ಗ್ರಾಮದ ಜನ ಇವತ್ತು ಭಾನುವಾರ ತಮ್ಮ ಎಲ್ಲ ಚಟುವಟಿಕೆಗಳಿಗೆ ಒಂದು ವಿರಾಮವನ್ನು ಹಾಕಿ ಆರಾಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಂಡ ಬಂದಿದೆ. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಈ ಒಂದು ಭಾಗದ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಜಿ ಹುಲ್ಗಪ್ಪ ಇವರನ್ನು ಮಾತಾಡಿಸೋಣ. ಬನ್ನಿ ಅವರ ಒಂದು ಅಭಿಪ್ರಾಯ, ಅನಿಸಿಕೆಗಳನ್ನು ಹಂಚಿಕೊಳ್ಳೋಣ. ಮೊದಲಿಗೆ ಹುಲ್ಗಪ್ಪರಿಗೆ ನಮಸ್ಕಾರಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಇವತ್ತು ಆನಂದ್ ಸಿಂಗ್ ಆರ್ಮಿ ತಂಡ ನಿಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥ ಉದ್ದೇಶ, ಆಗಸ್ಟ್ 10ಕ್ಕೆ ಸಿದ್ಧಾರ್ಥ್ ಸಿಂಗ್ರವರ ಒಂದು ಹುಟ್ಟುಹಬ್ಬ ಇದೆ. ಈ ಹುಟ್ಟುಹಬ್ಬದ ಪ್ರಯುಕ್ತ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನುವಂತಹ ಶೀರ್ಷಿಕೆಯಲ್ಲಿ ನಾವು ಈ ಒಂದು ಅಭಿಪ್ರಾಯ, ಅನಿಸಿಕೆಗಳನ್ನು ಸ್ವೀಕರಿಸುವಂಥ, ಸಂಗ್ರಹಿಸುವ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ 2 ರೀತಿಯಲ್ಲಿ ತಾವು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾಗ್ತದೆ. ಒಂದು, 4 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ ಆನಂದ್ ಸಿಂಗ್ರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಅದರಲ್ಲೂ ಬೊಕ್ಕಸಾಗರ ಗ್ರಾಮಕ್ಕೆ ಅವರ ಒಂದು ಆಡಳಿತ ಅವಧಿಯಲ್ಲಿ ಬಂದಿರತಕ್ಕಂಥ ಅನುದಾನಗಳಿಷ್ಟು, ಅಭಿವೃದ್ಧಿ ಕಾರ್ಯಗಳೆಷ್ಟು ಅನ್ನೋದ್ರ ಬಗ್ಗೆ ತಾವು ಒಂದು ಇದನ್ನು ಕೇಳಿದಾಗೆ ಏನಂತ ಹೇಳ್ತೀರಾ? ಆನಂದ್ ಸಿಂಗ್ ಸಾಹೇಬರು ಸಚಿವರಾಗಿದ್ದಾಗ ಎಣಿಕೆ ಮಾಡಲಾರ್ದಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಗ್ರಾಮದಲ್ಲಿ ಆಗಿದೆ. ಬಹುತೇಕ ನೀವು ಇದೀಗ ಬರ್ತಾನೆ ಎಲ್ಲ ಕಡೆನೂ ನೋಡ್ಕೊಂಡು ಬಂದಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮಗೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಈ ದೇವಸ್ಥಾನದ ಮೇಲ್ಛಾವಣಿ ಮತ್ತು ಗೋಪುರ ಇವು ಕೂಡ ಅವರ ಅವಧಿಯಲ್ಲೇ ಆಗಿರೋವಂಥದ್ದು. ಆಮೇಲೆ ಬರೀ ಇದಷ್ಟೇ ಅಲ್ಲ, ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಯಾವುದಾದ್ರೂ ಕ್ಯಾನ್ಸರ್ ಪೇಷಂಟ್ಗಳಾಗಿರ್ಬೋದು, ಹಾರ್ಟ್ ಪೇಷಂಟ್ಗಳಾಗಿರ್ಬೋದು, ಅಂಥವ್ರಿಗೆಲ್ಲ ಚಿಕಿತ್ಸೆಗೆ ತಮಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಹಲವಾರು ಜನರ ಪ್ರಾಣ ರಕ್ಷಣೆಗೆ ಅವರು ಕಾರಣರಾಗಿದ್ದಾರೆ. ಅದೇ ರೀತಿಯಾಗಿ ಬರೀ ಆಡಳಿತಾತ್ಮಕ ವಿಷಯಗಳು ಏನಾದರೂ ಸಾರ್ವಜನಿಕರು ಹೋದಾಗ ತಕ್ಷಣವೇ ಸ್ಪಂದಿಸಲಿಕ್ಕೆ ಅವರ ಕಾರ್ಯಾಲಯ ಯಾವಾಗಲೂ ಸಿದ್ಧವಾಗಿರುತ್ತೆ. ಅಲ್ಲಿನ ಸಿಬ್ಬಂದಿಗಳು ತಕ್ಷಣವೇ ಸ್ಪಂದಿಸಿ ಅದಕ್ಕೆ ಸೂಕ್ತ ಪರಿಹಾರ ಕೊಟ್ಟಿರುವಂಥ ಅನೇಕ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಯಾವುದಾದ್ರೂ ಕೆಲಸ ಕಾರ್ಯಗಳು ಅವುಗಳಿಗೆ ಕೇಳ್ಕೊಂಡು ಹೋದಾಗ ಕೂಡ ಅವರು ನೇರವಾಗಿ ಧನ ಸಹಾಯ ಮಾಡಿರೋವಂಥದ್ದು ಕೂಡ ನಾವೆಲ್ಲ ಕಂಡಿದ್ದೀವಿ. ಇದು ಆನಂದ್ ಸಿಂಗ್ ಸರ್ ಅವರ ಅನನ್ಯ ಕೊಡುಗೆ ಈ ಗ್ರಾಮಕ್ಕೆ ಅಂತ ಹೇಳ್ಬೋದು. ನೀವು ಬೊಕ್ಕಸಾಗರದ ಜನತೆ ಎಂದೂ ಮರೆಯದ ಒಂದು ಕಾರ್ಯ, ನೀವು ಹೇಳ್ದಂಗೆ ಹಲವಾರು ಕಾರ್ಯಗಳು, ಎಂದೂ ಮರೆಯದ ಒಂದು ಕಾರ್ಯ, ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಮೂಲಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕಾರ್ಯಕ್ರಮಗಳು. ಅಂಥ ವಿಚಾರಗಳಿಗೆ ಬಂದಾಗ ಯಾವ ಒಂದು ಉದಾಹರಣೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬೊಕ್ಕಸಾಗರ ಗ್ರಾಮ ಅಂದರೆ ಸುತ್ತಲೂ ಕೂಡ ಗುಡ್ಡ ಮತ್ತು ಬೆಟ್ಟಗಳಿಂದ ಕೂಡಿರುವಂಥ ಪ್ರದೇಶ. ಇಲ್ಲಿನ ಜನರ ಮುಖ್ಯ ಕುಲಕಸಬು ಬಂದ್ಬಿಟ್ಟು ಬಂಡೆ ಒಡೆದು ಜೀವನ ಸಾಗಿಸುವಂಥದ್ದು. ಸೊ ಅಂಥದ್ದು ಈ ಕ್ವಾರಿಗಳು ಸ್ಟಾರ್ಟ್ ಆದಾಗಲಿಂದ ಯಾವಾಗಲೂ ಕೂಡ ಬರೀ ಕಿರಿಕಿರಿ, ಅಧಿಕಾರಿಗಳಿಂದ ತೊಂದರೆ ಅಥವಾ ಬೇರೆ ಪತ್ರಕರ್ತರಿಂದ ತೊಂದರೆ, ಅದನ್ನು ಶಾಶ್ವತವಾಗಿ ಪರಿಹರಿಸಿದಂಥ ಮಹಾನ್ ವ್ಯಕ್ತಿ ಅಂತಂದರೆ ಆನಂದ್ ಸಿಂಗ್ ಸಾಹೇಬರು. ಯಾಕಂದ್ರೆಗಿನ ಅದು ಕಂಪ್ಲೀಟಾಗಿ 8 ವಿಭಾಗಗಳನ್ನಾಗಿ ರಚನೆ ಮಾಡಿ ಅವರಿಗೆ ಶಾಶ್ವತವಾದ ಒಂದು ಲೀಸನ್ನು ಮಾಡಿಸ್ಕೊಟ್ಟು ಇಲ್ಲಿನ ಜನರು ಇವತ್ತು ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಒಂದು ಮರೆಯಲಾರ್ದಂಥ ಕಾರ್ಯ ಅಂತಲೇ ಹೇಳ್ಬೋದು. ಯಾಕಂದ್ರೆಗಿನ ಇದು ಇನ್ನು ಮುಂದೆ ಕೂಡ ಅವರು ಎಷ್ಟು ತಲೆಮಾರುಗಳು ಬದುಕ್ತವೆ ಅಷ್ಟು ತಲೆಮಾರುಗಳಿಗಾಗುವಷ್ಟು ಅವರು ಅದರಲ್ಲಿ ಜೀವನ ನಡೆಸ್ಬೋದು, ಆ ಥರ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ನಮ್ಮ ಗ್ರಾಮಸ್ಥರೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ.
ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಬುಕ್ಸಾಗರ್ ಗ್ರಾಮದ ಮತ್ತೋರ್ವ ಮುಖಂಡರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶೆಕ್ಷಿವಲಿ ಅಣ್ಣನವರು ನಮ್ಮ ಜೊತೆಗಿದ್ದಾರೆ. ಅಸ್ಲಾಂ ಅಲೈಕುಂ. ವಾಲೇಕುಮ್ ಸಲಾಮ್. ಈಗ ನಿಮಗೆ ನಾವು ವಿಚಾರಗಳನ್ನ ಕೇಳೋದಾದರೆ ಸಿದ್ಧಾರ್ಥ್ ಸಿಂಗ್ರವ್ರನ್ನ ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ನಿಮ್ಮ ಗ್ರಾಮಕ್ಕೆ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಒಂದು ಹೊಸ ಅಭಿಯಾನದೊಂದಿಗೆ ಬಂದಿರತಕ್ಕಂಥ ಯುವಕರು. ಆ ಸಂದರ್ಭದಲ್ಲಿ ತಾವು ಕೂಡ ಜೊತೆಗಿದ್ದಿರ್ತಕ್ಕಂಥದ್ದು. ಅವರು ಗ್ರಾಮ ವಾಸ್ತವ್ಯ ಅಂತಂದೇಳಿ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಒಡನಾಟ, ಜನರೊಂದಿಗೆ ಅವರು ಬೆರಿತಕ್ಕಂಥದ್ದು, ಸ್ಪಂದಿಸ್ತಕ್ಕಂಥದ್ದು, ಆ ಒಂದು ವಿಚಾರಗಳನ್ನು ನೆನೆಸ್ಕೊಂಡ್ರೆ ನಿಮಗೆ ನೆನಪಾಗ್ತಕ್ಕಂಥದ್ದು ಥಟ್ಟನೆ ನಿಮಗೆ ಹೊಳೆಯುವಂಥದ್ದು ಏನು ವಿಚಾರಗಳು? ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ನಮ್ಮ ಸಿದ್ಧಾರ್ಥ್ ಸಿಂಗ್ ಸಾಹೇಬರು ನಾವು ನಾಗಪ್ಪಗುಡಿಯಲ್ಲಿ ನಾವು ಊಟ ಮಾಡಿದ್ವಿ. ಅಲ್ಲಿ ರೈತರಿಗೆ ಕಬ್ಬು ಏರೋಕ್ಕೆ ಭಾಳಷ್ಟು ಸಮಸ್ಯೆ ಇತ್ತು. ಅಲ್ಲಿ ನಮಗೆ ಕಬ್ಬು ರಸ್ತೆ ನೋಡಿ ಸ್ವಲ್ಪ ಹೋಗಿ ತಿಳಿಸಿದಾಗ ಬಂದು ನೋಡಿದ್ರು, ಖುದ್ದಾಗಿ ಬಂದು ನೋಡಿ ಇಮಿಡಿಯೇಟ್ಲಿ 2 ದಿವಸದಲ್ಲಿ ನಮಗೆ ರಸ್ತೆಗೆ ಗ್ರಾವಲ್ ಹಾಕ್ಸಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ರು. ಆಮೇಲೆ ಆನಂದ್ ಸಿಂಗ್ ಸಾಹೇಬರು ಕೂಡ ನಮಗೆ ಮರಿಲಾರ್ದು ಒಂದು ಕೆಲಸ ಮಾಡಿದ್ದಾರೆ. ಅದು ಏನಂದರೆ ಅವರು ಏತ ನೀರಾವರಿ ನಮಗೆ ಟೇಲೆಂಟ್ ಭಾಗ ಇರೋದ್ರಿಂದ ರೈತರಿಗೆ ನಾವು ಭಾಳಷ್ಟು ರಿಕ್ವೆಸ್ಟ್ ಮಾಡಿದ್ವಿ. ನಾವು ರಾಜಪ್ಪ ಅವರು ಭಾಳಷ್ಟು ಕಷ್ಟಪಟ್ಟು ಕೇಳಿದ್ವಿ. ಏತ ನೀರಾವರಿಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಅದರಿಂದ ರೈತರಿಗೆ ಭಾಳ ಅನುಕೂಲ ಆಗಿದೆ. ಸುಮಾರು 3 ಕೋಟಿ ಖರ್ಚು ಮಾಡಿ ಅದು ಆಗ್ತಾ ಇದ್ದಿಲ್ಲ. ಅದು ಆ್ಯಕ್ಚುಲಿ ಆಗೋದಿಲ್ಲ. ಯಾಕಂದರೆ ತುಂಗಭದ್ರಾ ನದಿ ನಮಗೆ ಕಾಲುವೆ ರೂಪದಲ್ಲಿ ಇರೋದ್ರಿಂದ ಅದು ಆಗ್ತಿದ್ದಿಲ್ಲ. ಅಂಥದ್ದನ್ನು ಅವರು ಆನಂದ್ ಸಿಂಗ್ ಸಾಹೇಬರು ಮಾಡಿಸ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಭಾಳ ನಮ್ಮ ಊರಿನ ರೈತರ ಇದರಿಂದ ಪರವಾಗಿ ನಾನು ಅವರಿಗೆ ವಂದನೆ ಅರ್ಪಿಸ್ತೀನಿ. ಅದು ಒಂದು ನಮಗೆ ರೈತರಿಗೆ ಭಾಳ ಇವತ್ತು ಅದರದ್ದು ಬೆಲೆ ಮೊನ್ನೆ ಕಾಲುವೆ ರಿಪೇರಿ ಆದಾಗ ರೈತರಿಗೆ ನಮಗೆ ಅನುಭವಕ್ಕೆ ಬಂದಿದೆ. ಎಲ್ಲ ರೈತರು ಬದುಕ್ತಾ ಇದ್ದಾರೆ. ಈ ಕಾರ್ಯ ಹೆಂಗೆ ಯಾವ ರೀತಿ ಅವರು ಮಾಡಿಕೊಟ್ಟಿದ್ದಾರೆ, ನಮಗೂ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ಮುಂದೆ ಟೇಲೆಂಟ್ ಭಾಗದಕ್ಕೆ ಕೂಡ ಒಂದು ಮಾಡಿಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ರು. ಮುಂದಿನ ದಿನಗಳಲ್ಲಿ ಅವರು ಮಾಡಿಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ಸಿದ್ಧಾರ್ಥ್ ಸಿಂಗ್ ಅವ್ರಿಗೆ ಕೂಡ ನಮ್ಮ ಜೊತೆ ಮಾತಾಡಲಿಕ್ಕೆ ಬುಕ್ಸಾಗರದ ಮತ್ತೋರ್ವ ನಿವಾಸಿಯಾಗಿರ್ತಕ್ಕಂಥ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್ ಅವರೇ, ನಿಮಗೆಲ್ಲ ವಿಷಯ ತಿಳಿದಾಗಿದೆ, ಹೇಳಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು. ಸರ್, ನಂದು ಸಿದ್ಧಾರ್ಥ್ ಸಿಂಗ್ ಅಭಿಮಾನಿ ಒಡನಾಟ 5 ವರ್ಷದಿಂದ. ನನಗೆ ಮೊದಲೇ ಸಲ ಪರಿಚಯ ಆಗಿದ್ದು ಅವ್ರ ಬರ್ತಡೇಗೂ, ಇದೇ ಬರ್ತಡೇಗೆ ಫಸ್ಟ್ ಅವ್ರು ಮೀಟ್ ಆಗಿ ಹೋಗಿದ್ದೆ ಒಂದು ಟೈಮಲ್ಲಿ. ನಾನು ಹಲವಾರು ಹುಡುಗರೆಲ್ಲ ಸೇರಿಸ್ಕೊಂಡು ಹೋಗಿದ್ವಿ. ಹೋದಾಗ ಅವರು ಬರ್ತಡೇ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಒಡನಾಟ ಆಯಿತು ಸಿದ್ಧಾರ್ಥ್ ಸರ್ಗೆ ನನಗೆ. ಅಲ್ಲಿಂದ ನಾವೆಲ್ಲ ಏನು ಮಾಡಿದ್ವಿ, ಯುವಕರೆಲ್ಲ ಅವ್ರ ಹತ್ರ ಹೋಗಿ, ಸರ್ ಈ ಥರ ಹಿಂಗೆ ಸಮಸ್ಯೆ ಇದೆ ಬುಕ್ಸಾಗರದಲ್ಲಿ, ಹಿಂಗಿಲ್ಲ ಏನೋ ನಮಗೆ ಕೆಲಸಗಳು ಯಾವನ ಸಣ್ಣ ಪುಟ್ಟ ದೊಡ್ಡವರಿಗೆಲ್ಲ ನಾವು ಹೇಳೋಕ್ಕಾಗಲ್ಲ, ಸಾಹೇಬರು ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮ ಒಡನಾಟಗಳು ನಮಗೆ ಹೇಳ್ಕೊಳಕ್ಕೆ ಅವ್ರ ಹತ್ರ ದೊಡ್ಡರ ಹತ್ರ ಬೇಡ ಅಂತೇಳಿ ಸಣ್ಣರಿಂದ ನಾವು ಯುವಕರೆಲ್ಲ ಹೋಗ್ತಿದ್ವಿ ಸಿದ್ಧಾರ್ಥ್ ಸರ್ ಹತ್ರ. ಹೋದ್ಮೇಲೆ ಯಾವಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಇಮ್ಡಿಯೇಟ್ಲೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಯುವಕರಿಗೆಲ್ಲ ಭಜನೆ ಮುಖಾಂತರ ಇವ್ರಿಗೆ ಭಜನೆ ಸೆಟ್ ಬೇಕಂದ್ರೆ ಕೊಟ್ಟಲೆ ನಮ್ಮ ಶಿವಣ್ಣರು ಆಗಿರ್ಬೋದು, ಎಲ್ಲ ಹುಡುಗರು ಎಲ್ಲ ಮುಖಂಡರೆಲ್ಲ ಹೋಗಿತ್ತು ಇಮ್ಡಿಯೇಟ್ಲಿ ಹೇಳಿದ್ಕೊಟ್ಲೆ ಅವೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮತ್ತು ಯುವಕರಿಗೆ ಇಲ್ಲಿ ಒಂದು ಟೂರ್ನಮೆಂಟ್ ಅಂತೇಳಿ ನಮ್ಮ ಸಿದ್ಧಾರ್ಥ್ ಸಿಂಗ್ ಅಭಿಮಾನಿ ಕಡೆಯಿಂದ ಒಂದು ಟೂರ್ನಮೆಂಟ್ ಆಡಿಸಿದ್ವಿ. ಆ ಒಡನಾಟಕ್ಕೆ ಬಂದಾಗ ಹೈಸ್ಕೂಲಲ್ಲಿ ಗ್ರವಲ್ ಇಲ್ಲ ಅಂತ ಹೇಳಿದರು. ಆ ಗ್ರವಲ್ ಕೂಡ ಎಲ್ಲ ಹಾಕ್ಸ್ಕೊಡೋ ಕೆಲಸ ಮಾಡಿದರು. ಮತ್ತು ಆಮೇಲೆ ಒಂದು ಆಂಜನೇಯ ಟೆಂಪಲ್ ಅಂತ ದೇವಸ್ಥಾನ ಇದೆ, ಅಲ್ಲಿ ಬಂದಲ್ಲಿ ಎಂಟ್ರೆನ್ಸ್ ಬರೋದೇ ಅದು. ಅವಾಗ ನಾವೊಂದು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಈ ಥರ ಎಲ್ಲ ತೊಂದರೆ ಆಗ್ತಿದೆ, ಗೇಟಿಂದ ಒಂದು ಸಮಸ್ಯೆ ಆಗ್ತಿದೆ, ನಾನು ಸಾರ್ ಹತ್ರ ಮಾತಾಡ್ಕೊಂಡು ಹೇಳ್ತೀನಪ್ಪ ಅಂತೇಳಿ ಹೇಳಿದರು. ಅದಾದಮೇಲೆ ಮತ್ತೆ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ರು ಕೆಲಸ ಕೂಡ, ಇಮಿಡಿಯೇಟ್ಲಿ ಕೂಡ ಕೆಲಸ ಸ್ಟಾರ್ಟ್ ಮಾಡಿದರು. ಆಮೇಲೆ ಇಲ್ಲಿ ಯುವಕರಿಗೆ ಏನು ಸಪೋರ್ಟ್ ಬೇಕಂದ್ರೆ ಕೂಡ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗ್ರಾಮವಾಸಕ್ಕೆ ಬಂದಾಗ ಕೆಲವರಿಗೆಲ್ಲ ಕಾಲು ಆ್ಯಕ್ಸಿಡೆಂಟ್ ಆಗಿತ್ತು. ಆ ಟೈಮಲ್ಲಿ ಟೀ ಕೌಂಟ್ರ್ ಬೇಕು ಅವ್ರಿಗೆ, ಜೀವನ ಒಂದು ಪೂರ್ತಿ ಏನೋ ಬದುಕೋಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಂತ ಹೇಳಿದ್ಕೊಟ್ಲೆ ಅವ್ರೇನು ಮಾಡಿದ್ರು, ಇಮಿಡಿಯೇಟ್ಲಿ ನಾನು ಗ್ರಾಮವಾಸದಲ್ಲಿ ಬಂದಿದ್ದೀನಲ್ಲ, ಇದನ್ನು ತೊಗೊಂಡಿದ್ದೀನಿ, ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಆ ಟೀ ಕೌಂಟ್ರ್ ಕೂಡ ಕೊಡಿಸ್ಕೊಳ್ಳೋ ಕೆಲಸ ಮಾಡಿದರು. ಆಮೇಲೆ ಹಲವಾರು ಜನಕ್ಕೆ ಬಡವರಿಗೆ ಏನಾದರೂ ಕಿಡ್ನಿ ಸಮಸ್ಯೆ, ಯಾವ್ದಾರು ಅನಾರೋಗ್ಯದ ಆರಾಮಿಲ್ಲ ಅಂದರೆ ಕೂಡ ಅವರಿಗೆಲ್ಲ ಈ ಥರ ಚಿಕಿತ್ಸೆ ಕೊಟ್ಟು ಎಲ್ಲರಿಗೂ ನೋಡ್ಕೊಂಡ್ಬಂದಿದ್ದಾರೆ. ಆಮೇಲೆ ಮತ್ತು ಇನ್ನೂ ಕೊಟ್ಟು ಹಲವಾರು ಕೆಲಸಗಳು ಇದ್ದಾವೆ, ಬಟ್ ಹೇಳೋಕ್ಕೆ ಕಾಲ ಅವಕಾಶ ಇರೋದ್ರಿಂದ ಸ್ವಲ್ಪ ಹೇಳ್ಕೊತ ಬಂದಿದ್ದೀವಿ. ಇನ್ನೂ ತುಂಬ ಇದ್ದಾವೆ ಮಾಡಿದ್ದವು, ಇನ್ನೂ ಮಾಡೋಕ್ಕೆ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಮಾಡಿಸ್ತೀವಿ ಅದನ್ನೆಲ್ಲ. ಸಾರ್ ಇರೋದಿಗೂ ಇದದು ನಮಗೆಲ್ಲ ಗೈಡ್ಲೈನ್ಸ್ ಇದೆ. ಥ್ಯಾಂಕ್ ಯು. ವಂದನೆಗಳು ಸರ್. ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಬೇಕಾದ್ರೆ ಈ ಭಾಗದ ಅಂದರೆ ಬುಕ್ಸಾಗರ ಗ್ರಾಮದ ಜನತೆ 2 ಉದ್ದಿಮೆಗಳನ್ನು ನಂಬಿ ಬದುಕ್ತಕ್ಕಂಥ ಜನ. ಒಂದು ಕಡೆ ಕಲ್ಲು ಬಂಡೆಗಳನ್ನು ಒಡೆದು ಜೀವನ ಮಾಡ್ತಕ್ಕಂಥ ಜನ ಒಂದು ಕಡೆ, ಮತ್ತೊಂದು ಕೃಷಿ ಚಟುವಟಿಕೆಗಳಲ್ಲೇ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ 2 ವರ್ಗಗಳು. ಈ 2 ವರ್ಗಗಳ ಜನರಿಗೆ ಶಾಶ್ವತವಾಗಿ ನೆನಪಿಸುವ ಒಂದು ಕಾರ್ಯವನ್ನು ಆನಂದ್ ಸಿಂಗ್ರವ್ರು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರವನ್ನು ಹೇಳಿದ್ದಾರೆ. ಕಲ್ಲು ಗಣಿಗಾರಿಕೆಯನ್ನು ಕೈಗೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಇದ್ದ ಅಡೆತಡೆಗಳನ್ನೆಲ್ಲವೂ ಕೂಡ ಆನಂದ್ ಸಿಂಗ್ರವರು ತಾವು ಅಧಿಕಾರದಲ್ಲಿದ್ದಾಗ ಅದನ್ನೆಲ್ಲವೂ ಕೂಡ ಸಂಪೂರ್ಣವಾಗಿ ಬಗೆಹರಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಶೆಕ್ಷವಲಿ ಅಂತಕ್ಕಂಥ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ಟೇಲೆಂಟ್ ಭಾಗದಾಗ ಇರ್ತಕ್ಕಂಥವ್ರು ಅಂದರೆ ಕೊನೆ ಭಾಗದಲ್ಲಿ ಇರ್ತಕ್ಕಂಥವ್ರು, ನಮಗೆ ನೀರಿನ ಅವಶ್ಯಕತೆ ಭಾಳಷ್ಟಿತ್ತು. ಇಲ್ಲಿ ಕಾಲುವೆ ಹರಿತಾ ಇದ್ದರೂ ಕೂಡ
ನಮ್ಮ ಭಾಗಕ್ಕೆ ಏತ ನೀರಾವರಿ ವ್ಯವಸ್ಥೆ ತೆಗೆದುಕೊಳ್ಳಿಕ್ಕೆ ತಾಂತ್ರಿಕವಾಗಿ ಒಂದು ತೊಂದರೆಗಳಿದ್ದವು, ಅವನ್ನೆಲ್ಲವೂ ಬಗೆಹರಿಸಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏತ ನೀರಾವರಿಯ ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದು ಕಾಲುವೆಯಲ್ಲಿ ನೀರು ಇಲ್ಲದೇ ಇದ್ದಾಗೂ ಕೂಡ ನಾವು ನಿತ್ಯ ನಿರಂತರವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ನಮಗೆ ಬೇಕಾಗಿರತಕ್ಕಂಥ ಎಲ್ಲ ಬೆಳೆಗಳನ್ನು ಬೆಳೆದಿದ್ದೀವಿ. ಆ ಒಂದು ಶ್ರೇಯಸ್ಸು, ಆ ಒಂದು ಪ್ರಶಂಸೆ ಏನೇ ಇದ್ದರೂ ಕೂಡ ಆನಂದ್ ಸಿಂಗ್ ಅವರಿಗೆ ಸಲ್ಲಿಸ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಈ ಭಾಗದ ಜನ ಹೇಳಿದ್ದಾರೆ. ಜೊತೆಗೆ ಯುವ ನಾಯಕ ಸಿದ್ಧಾರ್ಥ್ ಸಿಂಗ್ರವರು ಗ್ರಾಮ ವಾಸ್ತವ್ಯ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಶಾಲೆಗಳಲ್ಲಿ ಇರ್ತಕ್ಕಂಥ ಕಟ್ಟಡ ಕಾಮಗಾರಿ ಇರ್ಬೋದು, ಅಥವಾ ಕಾಂಪೌಂಡ್ ಗೋಡೆಗಳನ್ನು ಕಟ್ಟಿಸ್ತಕ್ಕಂಥದ್ದು ಇರ್ಬೋದು, ಗ್ರಾವೆಲ್ ಹಾಕಿಸಿ ಸಮತಟ್ಟು ಮಾಡ್ತಕ್ಕಂಥ ಒಂದು ಕೆಲಸವನ್ನಾಗಿರ್ಬೋದು, ರೋಗ ರುಜಿನಗಳಿಗೆ ಸಂಬಂಧಪಟ್ಟಂತೆ ರೋಗಿಗಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಆ ಒಂದು ರೋಗದಿಂದ ಅವರು ಗುಣಮುಕ್ತರಾಗಿ ಹೊರಗಡೆ ಬರುವಂತಹ ಒಂದು ಕೆಲಸದಿಂದ ಹಿಡಿದು ಒಂದು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಕೂಡ ಗುಡಿಗುಂಡಾರಗಳಿಗೆ ಬೇಕಾಗಿರತಕ್ಕಂಥ ಎಲ್ಲ ಉಪಕರಣಗಳನ್ನು ಕೊಡಿಸೋದ್ರ ಮೂಲಕ ತಾವು ಈ ಭಾರತದಲ್ಲಿ ಇರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತಹ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಮಾಡಿದರೆ ಇಂತಹ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ನಾವು ಅವ್ರು ಗೆಲ್ಲದೇ ಇರ್ಬೋದು, ಆದರೆ ನಮ್ಮ ಮನಸ್ಸುಗಳನ್ನು ಗೆದ್ದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅವರೇ ನಮ್ಮ MLA ಆಗಬೇಕು ಅನ್ನೋದು ನಮ್ಮ ಒತ್ತಾಸೆಯಾಗಿದೆ. ಅದಕ್ಕೆ ನಾವು ಕಟಿಬದ್ಧರಾಗಿ ನಿಂತು ಅವರನ್ನು MLA ಆಗಿ ಮಾಡ್ತಕ್ಕಂಥದ್ದು, ಅದಕ್ಕಿಂತ ಉನ್ನತ ಸ್ಥಾನಗಳಲ್ಲಿ ಅವರು ಬೆಳೆಯಲಿ ಅನ್ನುವಂತಹ ಆಶಯವನ್ನು ಬುಕ್ಕಸಾಗರ ಗ್ರಾಮದ ಈ ಭಾಗದ ಜನ ಒಪ್ಕೊಂಡಿದ್ದಾರೆ. ಅವರು ಒಂದು ಸಂಕಲ್ಪವನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡದ ವತಿಯಿಂದ ಬುಕ್ಕಸಾಗರ ಗ್ರಾಮದ ಎಲ್ಲ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗ್ರಾಮದತ್ತ ಹೋಗೋಣ.